ಓಮ್ನಿ ಕಾರುಗಳನ್ನು ಕಳವು ಮಾಡಿ ಮಾರಾಟ ಮಾಡುತ್ತಿದ್ದ 3 ಆರೋಪಿಗಳನ್ನು ವಿದ್ಯಾರಣ್ಯಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯ ಮೂಲದ ಉಮೇಶ್ ಅಲಿಯಾಸ್ ಆನಂದ್, ತುಮಕೂರಿನ ತಬ್ರೇಜ್ ಖಾನ್, ಜಬಿ ಖಾನ್ ಬಂಧಿತ ಆರೋಪಿತರು. ಆರೋಪಿಗಳು ಕಳವು ಮಾಡಿದ್ದ 12 ಲಕ್ಷ ರೂಪಾಯಿ ಮೌಲ್ಯದ 6 ಓಮ್ನಿ ಕಾರುಗಳನ್ನು ಜಪ್ತಿ ಮಾಡಲಾಗಿದೆ. ಇದರ ಪ್ರಮುಖ ಆರೋಪಿ ಉಮೇಶ್ ಈ ಹಿಂದೆ ಟ್ರ್ಯಾಕ್ಟರ್ ಕಳುವಿನಲ್ಲಿ ರೂಢಿಗತ ಆರೋಪಿಯಾಗಿದ್ದ. 2004ರಿಂದಲೂ ವಾಹನ ಕಳುವಿನಲ್ಲಿ ಭಾಗಿಯಾಗಿದ್ದು, ನಗರದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾಗಿರುವ 8 ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. 3 ಆರೋಪಿಗಳು ಕಳೆದ 1.5 ವರ್ಷದಿಂದ ವಿದ್ಯಾರಣ್ಯಪುರ, ಯಲಹಂಕ, ನ್ಯೂಟೌನ್, ಸೋಲದೇವನಹಳ್ಳಿ ವ್ಯಾಪ್ತಿ ಸೇರಿ 6 ಕಾರುಗಳನ್ನು ಕದ್ದು ಉತ್ತರ ಕನ್ನಡದ ಸಿದ್ದಾಪುರ, ಶಿವಮೊಗ್ಗ ಭಾಗಗಳಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ಕಳ್ಳರು ಸಿಕ್ಕಿ ಬಿದ್ದಿದ್ದೇ ರೋಚಕ ಕತೆ. ಎಂಎಸ್ ಪಾಳ್ಯದ ನಿವಾಸಿ ಶೇಖ್ ಫಕ್ರುದ್ದೀನ್ ಅನ್ನೋರು ತಮ್ಮ ಮನೆ ಸಮೀಪ ನಿಲ್ಲಿಸಿದ್ದ ಮಾರುತಿ ಓಮ್ನಿ ಕಾರು ಕಳುವಾಗಿದೆ ಅಂತ ಮೇ 26ರಂದು ದೂರು ಕೊಟ್ಟಿದ್ರು. ಈ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಇನ್ಸ್ಪೆಕ್ಟರ್ ಶಿಬಿ ಶಿವಸ್ವಾಮಿ, ಪಿಎಸ್ಐ ಕೆಎಲ್ ಪ್ರಭು ನೇತೃತ್ವದ ತಂಡ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದಾಗ ಟ್ರ್ಯಾಕ್ಟರ್ ಕಳ್ಳ ಉಮೇಶನ ಬಗ್ಗೆ ಸುಳಿವು ಸಿಕ್ಕಿದೆ. ಬಳಿಕ ಉಮೇಶನನ್ನು ಬಂಧಿಸಿ ವಿಚಾರಿಸಿದಾಗ ಓಮ್ನಿ ಕಾರುಗಳ ಕಳ್ಳತನದ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.